ನೋಡ್ರಿ ಫೈನಲ್ ಆಗಿ ನಮ್ಮ ರಸಮ್ ಈ ತರ ರೆಡಿ ಆಯ್ತು. ಬಿಸಿ ಬಿಸಿ ಅನ್ನದ ಜೊತೆ ತಿಂತ ಎಣ್ಣೆ ಭಾಳ ಕಾಯ್ದಿತ್ತಲ್ರಿ, ಹಂಗಾಗಿ ಈ ತರ ಹೊಗೆ ಬರಾಕತ್ತದ ನೋಡ್ರಿ. ಇವಾಗ ನಾವು ಇದೇನು ತಗೊಂಡಿವಲ್ರಿ ಇದನ್ನ ಮಿಕ್ಸಿ ಮಾಡ್ಕೊಂಡ್ ಬರ್ಬೇಕು ನೋಡ್ರಿ. ಫಸ್ಟ್ ಶರಣ್ರಿ, ಎಲ್ಲ ನಮ್ಮ ಕನ್ನಡ ಮಂದಿಗೆ ನಾನು ನೋಡ್ರಿ ಇವತ್ತು ಬಾಯಿ ಚಪ್ಪರಿಸ್ಕೊಂಡು ಉಣ್ತಕ್ಕಂಥ ಒಂದು ಸಿಂಪಲ್ ಆಗಿ ಮಾಡ್ತಕ್ಕಂಥ ರೆಸಿಪಿ ಟೊಮೊಟೊ ರಸಮ್ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ. ಸಿಂಪಲ್ ಆಗಿ ಕೆಲವು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ನಾವು ರಸಮ್ನ ಮನೆಯಲ್ಲೇ ಮಾಡ್ಕೋಬೋದು ನೋಡ್ರಿ. ಈ ಟೊಮೊಟೊ ರಸಮ್ ಮಾಡಕ್ಕೆ ನಾನು 2 ಟೊಮೊಟೊನ ಈ ಥರ ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿನಿ. ಅದೇ ಥರ ಒಂದು 8-10 ಎಸಳು ಬೆಳ್ಳುಳ್ಳಿನ ಈ ಥರ ಜಜ್ಜಿ ಇಟ್ಕೊಂಡಿನಿ. ಆಮೇಲೆ ಕರಿಬೇವು, ಇಲ್ಲಿ ಅರ್ಧ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿನಿ. ಸಾಸಿವೆ, ಆಮೇಲೆ ಇದನ್ನ ಮಾಡಕ್ಕೆ 1-2 ಸ್ಪೂನಷ್ಟು ಎಣ್ಣೆ ತಗೊಂಡಿನಿ. ಇವಾಗ ನೋಡ್ರಿ ಇದಕ್ಕೆ ರುಚಿಗೆ ತಕ್ಕಷ್ಟು ಖಾರ, ಉಪ್ಪು, ಅರಿಶಿಣ, ಒಂದು 8-10 ಕಾಳು ಮೆಣಸು, ಒಂದು 7-8 ಎಸಳು ಬೆಳ್ಳುಳ್ಳಿ, ಆಮೇಲೆ ಕರಿಬೇವು, ಕೊತ್ತಂಬರಿ, ಹುಣಸೆಹಣ್ಣು, ಬೆಲ್ಲ ಇಷ್ಟು ತೊಗೊಂಡಿನಿ ನೋಡ್ರಿ. ಇವಾಗ ನಾವು ಇದೇನು ತೊಗೊಂಡಿವಲ್ರಿ ಇದನ್ನ ಮಿಕ್ಸಿ ಮಾಡ್ಕೊಂಬರ್ಬೇಕು ನೋಡ್ರಿ. ಫಸ್ಟು ಈ 2 ಟೊಮೊಟೊನ ಹಾಕೊಂತೀನಿ ನೋಡ್ರಿ ನಾನು ಮಿಕ್ಸಿ ಜಾರಿಗೆ. ಅದೇ ಥರ ಈ ಪ್ಲೇಟಲ್ಲಿ ಅದಲ್ರಿ ಇವೆಲ್ಲವನ್ನು ಮಿಕ್ಸಿಗೆ ಹಾಕೋಬೇಕು ನೋಡ್ರಿ. ಹುಣಸೆ ಹಣ್ಣು, ಬೆಲ್ಲ, ಖಾರ, ಉಪ್ಪು ಇವೆಲ್ಲವನ್ನು ಮಿಕ್ಸಿಗೆ ಹಾಕ್ಕೊಂಡು ಒಂದ್ಸಲ ಸಣ್ಣಾಗಿ ಮಿಕ್ಸಿಗೆ ಹಾಕೊಂಬರೋಣ್ರಿ. ಅದಾದಮೇಲೆ ಯಾವ ಥರ ಮಾಡೋದಂತ ತೋರಿಸ್ತೀನಿ. ನೀರು ಹಾಕೋದೇನು ಅವಶ್ಯಕತೆ ಇಲ್ಲರಿ, ಅದೇ ಥರ ಸಣ್ಣಾಗಿ ರುಬ್ಕೊಂಡು ಬರೋಣ್ರಿ. ಫಸ್ಟ್ ನೋಡ್ರಿ ಇದನ್ನ ಈ ಥರ ಸಣ್ಣಾಗಿ ಮಿಕ್ಸಿ ಹಾಕೊಂಬಂದಿನಿ ನೋಡ್ರಿ. ಕರಿಬೇವು, ಕೊತ್ತಂಬರಿ ಹಾಕಿರೋದ್ರಿಂದ ಸ್ವಲ್ಪ ಕಲರ್ ಈ ಥರ ಕಾಣಿಸುತ್ತೆ ನಮ್ಗೆ. ಈಗ ಇದನ್ನ ಒಗ್ಗರಣೆ ಯಾವ ಥರ ಹಾಕ್ಬೇಕಂತ ತೋರಿಸ್ತೀನಿ ಬರ್ರಿ. ಫಸ್ಟ್ ನಾನು ಈ ರಸಮ್ ಮಾಡೋಕ್ಕೆ ಸ್ಟವ್ ಆನ್ ಮಾಡಿ ಒಂದು ಕಡಾಯಿ ಇಟ್ಕೊಂತೀನಿ ನೋಡ್ರಿ. ಈಗ ನಾನು ಇದಕ್ಕೆ 1-2 ಸ್ಪೂನಷ್ಟು ಎಣ್ಣೆ ಹಾಕಕತ್ತೀನಿ ನೋಡ್ರಿ. ಎಣ್ಣೆ ಕಾಯ್ದ ತಕ್ಷಣ ಒಗ್ಗರಣೆಗೆ ಸಾಸಿವೆ ಹಾಕಕತ್ತೀನಿ ನೋಡ್ರಿ. ಸಾಸಿವೆ ಈ ಥರ ಚಟಪಟ ಅಂತ ಸಿಡಿಬೇಕಾದ್ರೆ ಬೆಳ್ಳುಳ್ಳಿ ಹಾಕೋದು, ಸ್ವಲ್ಪ ಕರಿಬೇವು, ಸ್ವಲ್ಪ ಬೆಳ್ಳುಳ್ಳಿ ಕೆಂಪಾಗತ್ತನ ಫ್ರೈ ಮಾಡ್ಕೋಬೇಕು ನೋಡ್ರಿ. ಇದನ್ನ ಭಾಳ ಟೇಸ್ಟ್ ಆಗುತ್ತೆ ನೋಡ್ರಿ ಇದು ರಸಮ್ಮು. ಯಾರಿಗಾದ್ರೂ ನೆಗಡಿ ಬಂದು ಬಾಯಿ ಕೆಟ್ಟಾಗ ಈ ಥರ ರಸಮ್ ಮಾಡ್ಕೊಂಡು ಉಂಡ್ರಿ, ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ. ಮಾಡಿ ಒಂದ್ಸಲ ಯಾವ ಥರ ಬಂದಿತ್ತು ನಿಮ್ಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿರಿ ಫ್ರೆಂಡ್ಸ್ ನನಗೆ. ಈಗೇನು ಅರ್ಧ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿನಲ್ರಿ ಅದನ್ನ ಹಾಕ್ಬೇಕು ನೋಡಿ. ಎಣ್ಣೆ ಭಾಳ ಕಾಯ್ದಿತ್ತಲ್ರಿ, ಹಂಗಾಗಿ ಈ ಥರ ಹೊಗೆ ಬರಾಕತ್ತದ. ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗತ್ತನ ಈ ಥರ ಫ್ರೈ ಮಾಡ್ಕೋಬೇಕು ನೋಡ್ರಿ. ಇದನ್ನು ಇಲ್ಲಿ ಈ ಥರ ಮ್ಯಾಲೆ ಟೊಮೊಟೊ ಹಾಕ್ತೀವಲ್ರಿ, ಆ ರಸಮ್ ಊಟ ಮಾಡ್ಬೇಕಾದ್ರೆ ಸ್ವಲ್ಪ ಬಾಯಿ ಒಳಗೆ ಬೆಳ್ಳುಳ್ಳಿ ಟೊಮೊಟೊ ಸಿಕ್ಕರೆ ಭಾಳ ಟೇಸ್ಟ್ ಆಗುತ್ತೆ ನೋಡ್ರಿ. ಕುದಿಸಿ ಟೇಸ್ಟ್ ಮಾಡಿ ಮತ್ತೆ ಇದು ಯಾವ ಥರ ಈಗ ಹಾಕ್ಬೇಕಂತ ಕೇಳಬಾರ್ದು ಅಂತ ಹೇಳಾಗತ್ತೀನಿ ನೋಡ್ರಿ. ನಿಮ್ಗೆ ಜಾಸ್ತಿ ಕ್ವಾಂಟಿಟಿ ಬೇಕಾದರೆ ನೀವು ನಾನು 2 ಟೊಮೊಟೊ ಏನು ಕುದಿಸಿ ತಗೊಂಡಿದ್ದಂದ್ರೆ ನೀವು 4 ಟೊಮೊಟೊನು ತಗೋಬೋದು. ಇವಾಗ ಏನು ನಾವು ಇದನ್ನ ರುಬ್ಬಿಟ್ಕೊಂಡಿದ್ವಿ ಅಂತ ಇದನ್ನ ಸೇರಿಸ್ಬೇಕು ನೋಡಿ. ಈಗ ನಾನು ಇದೇ ಮಿಕ್ಸಿ ಜಾರಿಗೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಕತ್ತೀನಿ ನೋಡ್ರಿ. ನಿಮ್ಗೆ ರಸಮ್ ಯಾವ ಅಳತೆ ಬೇಕೋ ಅಷ್ಟು ನೀರು ಸೇರಿಸ್ಕೋಬೋದು ನೋಡ್ರಿ. ಯಾಕಂದರೆ ರಸಮ್ ಅಂದರೆ ಎಷ್ಟು ತಿಳವಿರುತ್ತಲ್ಲ ಅಷ್ಟು ಟೇಸ್ಟ್ ಆಗುತ್ತೆ ನೋಡ್ರಿ. ನಮ್ಗೆ ಇಷ್ಟು ನೀರು ಸಾಕಂತ ಅನ್ಸುತ್ತೆ ನೋಡ್ರಿ. ಕಲರ್ ಯಾವ ಥರ ಬಂತು ಅಂತ. ಕಾಳು ಮೆಣಸು, ಬೆಳ್ಳುಳ್ಳಿ ಘಮ ಬರಾಕತ್ತದ ನೋಡ್ರಿ. ಇದೆ ಸ್ಮೆಲ್ ಘಮ್ ಅಂತ. 1 ನಿಮಿಷ ಇದನ್ನು ಕುದಿಯಕ್ಕೆ ಬಿಡೋಣ ಈಗ. ರಸಮ್ ಈಗ ಕುದಿ ಬಂತು ನೋಡ್ರಿ. ಜಾಸ್ತಿ ಕುದಿಸೋದೇನು ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ಆಲ್ರೆಡಿ ಟೊಮೊಟೊ ಮೊದಲೇ ಕುದಿಸಿ ಪೇಸ್ಟ್ ಮಾಡಿರೋದರಿಂದ ಜಾಸ್ತಿ ಕುದಿಸೋದೇನು ಅವಶ್ಯಕತೆ ಇಲ್ಲರಿ. ಈಗ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಉದುರಿಸಿ ಸರ್ವ್ ಮಾಡೋದು ನೋಡ್ರಿ. ನೋಡ್ರಿ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸುತ್ತದೆ.
ನೋಡ್ರಿ ಫೈನಲ್ ಆಗಿ ನಮ್ಮ ರಸಮ್ ಈ ಥರ ರೆಡಿ ಆಯಿತು. ಬಿಸಿ ಬಿಸಿ ಅನ್ನದ ಜೊತೆ ತಿಂತಾ ಇದ್ರೆ ಆಹಾ ನೋಡ್ರಿ ಸ್ಮೆಲ್ ಗಮ್ ಅಂತ ಬರಾಕತ್ತದ. ನನಗಂತೂ ಭಾಳ ಇಷ್ಟ ರೀ ಈ ರಸಮು. ನೆಗಡಿ ಬಂದಾಗ ಸರ್ತಿಗೊಮ್ಮೆ ನಾನು ಇದನ್ನೇ ಮಾಡ್ಕೊಂಡು ಊಟ ಮಾಡ್ತೀನಿ. ನೀವು ಒಂದ್ಸಲ ಟ್ರೈ ಮಾಡಿರಿ ಈ ರಸಮ್ ಹೇಗೆ ಬಂದಿತ್ತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಅನ್ನದಾತೋ ಸುಖಿ ಭವ. ಮುಂದಿನ ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ. ಬಾಯ್.